ಇಂದಿನಿಂದ ದಕ್ಷಿಣ ಭಾರತದ ಕುಂಭಮೇಳದ ವೈಭವ ಆರಂಭವಾಗ್ತಾ ಇದೆ. ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ಅತ್ಯಂತ ಪ್ರಸಿದ್ಧ ಜಾತ್ರೆ ಇದು. ಇವತ್ತಿನಿಂದ 3 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಕೊಪ್ಪಳ ಜಾತ್ರೆಯಲ್ಲಿ ಸಮಾಜಮುಖಿ ದಾಸೋಹ ಕೂಡ ನಡೀತಾ ಇದೆ. ಜಾತ್ರೋತ್ಸವದ ಪ್ರಯುಕ್ತ 3 ದಿನಗಳ ಕಾಲ ವೇದಿಕೆ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಮುಂಜಾವಿನ ದೃಶ್ಯಗಳನ್ನ ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಜಾತ್ರೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಜಾತ್ರೆ ಅಂತಂದ್ರೆ ಅದು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ. 3 ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆಯಲ್ಲಿ 3 ದಿನ ವೇದಿಕೆ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ. ಜನವರಿ 27, 28 ಹಾಗೆ 29 ಅಂದ್ರೆ ಇಂದಿನಿಂದ 3 ದಿನಗಳ ಕಾಲ ಗವಿಸಿದ್ದೇಶ್ವರ ಜಾತ್ರೆ ನಡೀತಾ ಇರೋದು. ಭಕ್ತರು ದೇಗುಲಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಮಾಜಮುಖಿ ಕಾರ್ಯಕ್ಕೆ ಹೆಸರಾಗಿದೆ ಈ ಗವಿಸಿದ್ದೇಶ್ವರ ಜಾತ್ರೆ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೂ ಈ ಜಾತ್ರೆ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಈ ಜಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ ಜನ ಆಗಮಿಸ್ತಾರೆ. ಮತ್ತಷ್ಟು ಡೀಟೇಲ್ಸ್ನ ಕೊಪ್ಪಳದ ಗವಿಸಿದ್ದೇಶ್ವರ ದೇಗುಲದ ಬಳಿಯೇ ಇರುವಂತಹ ನನ್ನ ಸಹೋದ್ಯೋಗಿ ಸಭಾ ಹಕೀಂ ನೀಡ್ತಾ ಹೋಗ್ತಾರೆ. ಸಭಾ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ಒಂದು ಜಾತ್ರೆ ಇದು. ಸದ್ಯ ಆ ಜಾತ್ರೆ ನಡೆಯುವಂತಹ ಸ್ಥಳದಲ್ಲಿ ತಾವಿದ್ದೀರಿ. ಹೇಗಿದೆ ಸಂಭ್ರಮ, ಜೊತೆಗೆ ಏನೇನ್ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿ ಸಭಾ? ವಿದ್ಯಾ, ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೇಳಿ ಈ ಜಾತ್ರೆಯನ್ನ ಗವಿಸಿದ್ದೇಶ್ವರ ಜಾತ್ರೆಯನ್ನ ಕರೀತಾರೆ. ಇಲ್ಲಿನ ವೈಭವವನ್ನ ನೀವು ಗಮನಿಸಬಹುದಾಗಿದೆ. ಈ ರಥೋತ್ಸವ, ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ರಥ ಏನಿದೆ, ಸೊ ಆ ರಥೋತ್ಸವವನ್ನ ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಇವತ್ತಿನ ಈ ದಿನ ಸುಮಾರು 5 ರಿಂದ 6 ಲಕ್ಷ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಬರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೂಡ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಕೇವಲ ಜ್ಞಾನ ದಾಸೋಹ ಮಾತ್ರವಲ್ಲ, ಅಕ್ಷರ ದಾಸೋಹ ಮಾತ್ರವಲ್ಲ, ಅನ್ನ ದಾಸೋಹ ಮಾತ್ರವಲ್ಲ, ಅದರ ಬದಲಾಗಿ ಎಲ್ಲಾ ತರಹದ ಸಮಾಜಮುಖಿ ದಾಸೋಹದ ಈ ಕೇಂದ್ರ ಅಂತಾನೆ ಇದನ್ನ ನಾವು ಕರಿಬಹುದು. ಮತ್ತೆ ಇಲ್ಲಿ ಗಮನಿಸಬಹುದು, ಸುಂದರವಾಗಿರುವಂತಹ ರಂಗೋಲಿಯನ್ನ ಇಲ್ಲಿ ಬಿಡಿಸೋ ಮೂಲಕ ಈ ಅಜ್ಜನ ಮಠದ ಬೇರೆ ಬೇರೆ ಶರಣರು, ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿರುವಂತಹ ಆ ಘೋಷವಾಕ್ಯಗಳಾಗಿರಬಹುದು ಅಥವಾ ಆ ನಾನುಡಿಗಳಾಗಿರಬಹುದು, ಅದನ್ನೂ ಕೂಡ ಇಲ್ಲಿ ಸುಂದರವಾಗಿ ಬರೆದಿದ್ದಾರೆ. ನೀವು ಗಮನಿಸಬಹುದು, ಧೈರ್ಯ ಇರುವ ಒಬ್ಬ ಹೆಣ್ಣು ಕಾಂತಿ ಅಂತೆ ಅಂತ ಹೇಳಿ, ಕ್ರಾಂತಿ ತರ ಅಂತ ಹೇಳಿ ಇಲ್ಲಿ ಬರೆದಿದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಗೌರವ ಬೇರೆ ಎಲ್ಲೂ ಇಲ್ಲ, ನಮ್ಮ ನಾಲಿಗೆಯಲ್ಲಿ ಇದೆ ಅಂತ. ಅಂದ್ರೆ ಈ ಬರಹಗಳನ್ನ ಅಥವಾ ಈ ನಾನುಡಿಗಳನ್ನ ಏನ್ ಗಮನಿಸ್ತಾ ಇದ್ದೀರಾ, ಇದು ಇಲ್ಲಿರುವಂತಹ ಸ್ವಾಮೀಜಿಗಳು ಬರೆದಿರುವಂತಹ ಹೇಳಿರುವಂತಹ ಆ ನಾನುಡಿಗಳು, ನುಡಿ ಮುತ್ತುಗಳು. ಸೊ ಅದನ್ನ ಇಲ್ಲಿ ಈ ಮೂಲಕ ಬರೆಯೋ ಮೂಲಕ ಅದನ್ನ ಮತ್ತೊಮ್ಮೆ ಸಮಾಜಕ್ಕೆ ಸಾರುವಂತಹ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಣ್ಣು ಮನಸ್ಸು ಮಾಡಿದ್ರೆ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂತಹ ಆ ಮೆಸೇಜ್ ಅನ್ನ ಏನು ಸ್ವಾಮೀಜಿಗಳು ಕೊಟ್ಟಿದ್ದಾರೆ, ಶರಣರು ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂತೆ ಇಲ್ಲಿ ಸುಂದರವಾಗಿರುವಂತಹ ಮಹಿಳಾ ಸಬಲೀಕರಣ ಅಥವಾ ಮಹಿಳೆಯ ಸಬಲೀಕರಣದ ಕುರಿತಾಗಿರುವಂತಹ ಒಂದು ಸುಂದರ ರಂಗೋಲಿಯನ್ನು ಕೂಡ ನೀವು ಗಮನಿಸಬಹುದು. ಇದೇ ರೀತಿಯಾಗಿ ಹಲವಾರು ರಂಗೋಲಿಗಳನ್ನ ಇಲ್ಲಿ ಸಾರಲಾಗಿದೆ. ಸೊ ಅಯೋಧ್ಯೆಯ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಏನಾಯಿತು, ಸೊ ಅದರ ಬಗ್ಗೆಯೂ ಕೂಡ ಇಲ್ಲಿ ರಂಗೋಲಿಯನ್ನ ಬಿಡಿಸೋ ಮೂಲಕ ನಮ್ಮ ಸಂಸ್ಕೃತಿಯ ಮಹತ್ವವನ್ನ ಸಾರುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಕೇವಲ ರಾಜ್ಯದ ಜನ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನಸಾಗರವೇ ಇಲ್ಲಿ ಹರಿದು ಬರುತ್ತೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಅಕ್ಕಪಕ್ಕ ಇರುವಂತಹ ಎಲ್ಲ ಜಿಲ್ಲೆಯಿಂದ ಸಾಕಷ್ಟು ಜನ ಬಂದಿದ್ದಾರೆ. ಆಂಧ್ರ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು, ಈ ಎಲ್ಲ ಭಾಗದಿಂದ ಸಾಕಷ್ಟು ಜನ ಕೂಡ ಬರ್ತಾರೆ. ಸೊ ಅವ್ರನ್ನ ನಾನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ಬನ್ನಿ, ಇಲ್ಲಿ ಎಲ್ಲಿಂದ ಬಂದಿದ್ದೀರಾ? ಬೆಳಗಾವಿಯಿಂದ ಬಂದಿದ್ದೀರಾ? ಯಾವಾಗ ಬಂದಿರಿ? ನಾನೇನು ನೈಟ್ ಬಂದೆ. ಓಕೆ. ಸೊ ಏನು ಅನ್ಸುತ್ತೆ, ಈ ಜಾತ್ರೆಗೆ ಲಕ್ಷಾಂತರ ಜನ ಸೇರ್ತಾರೆ, ನೀವು ಕೂಡ ಪ್ರತಿ ವರ್ಷ ಬರ್ತೀರಾ? ಇಲ್ಲ ರೀ, ಇದೇ ವರ್ಷ ಬಂದಿದ್ದು. ಓಕೆ. ಸೊ ಇಲ್ಲಿ ಸುಮಾರು ಜನ ಇದ್ದಾರೆ. ಸರ್ ಬನ್ನಿ ಸರ್ ಮುಂದೆ. ಚಾಮರಾಜನಗರದ ಬಂದಿದ್ದೀವಿ ಮೇಡಮ್. ಇದೇ ಮೊದಲನೇ ಬಾರಿ ಬರ್ತಾ ಇರೋದು. ಟಿವಿಲಿ ಮತ್ತು ಪೇಪರ್ಗಳನ್ನು ನೋಡಿದ್ವಿ. ತುಂಬ ನಮಗೆ ಇದ್ರ ಬಗ್ಗೆ
ಭಕ್ತಿ ಭಾವದಿಂದ ನಾವು ಈ ವರ್ಷ ಬಂದಿದ್ದೀವಿ. ಪ್ರತಿ ವರ್ಷ ಬರಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈ ಜನಸಾಗರ ಮತ್ತು ಇಲ್ಲಿನ ಊಟದ ವ್ಯವಸ್ಥೆ ಮೇಡಮ್ ಅದ್ಭುತ ಮೇಡಮ್, ತುಂಬ ಅದ್ಭುತ. ಅಲ್ಲೂ ಕೂಡ ನಾವು ನೋಡಿಲ್ಲ ಕೂಡ, ನಾವು ಕೂಡ ತುಂಬ ಚೆನ್ನಾಗಿ, ಎರಡನೇ ಸಿದ್ಧಗಂಗೆಗಿಂತನೂ ಸ್ವಲ್ಪ ಮೇಲು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ರೈಟ್ ಸರ್, ಇಲ್ಲಿ ಕೇವಲ ಜನ ಜಾತ್ರೆ ಅಷ್ಟೇ ಅಲ್ಲ, ಇಲ್ಲಿರುವಂತಹ ದಾಸೋಹ ಇದೆಯಲ್ಲ ತುಂಬಾನೇ ವಿಶೇಷವಾಗಿರುವಂತಹ ದಾಸೋಹ. ಇಲ್ಲಿ ಭಕ್ತರೇ ಬೇರೆ ಬೇರೆ ಹೋಳಿಗೆಗಳನ್ನು, ಸಿಹಿ ಪದಾರ್ಥಗಳನ್ನು, ರೊಟ್ಟಿ, ಸಜ್ಜೆ ರೊಟ್ಟಿ, ಈ ರೀತಿಯಾಗಿ ಸಾಕಷ್ಟು ಬಗೆ ಬಗೆಯ ಆಹಾರಗಳನ್ನು ಇಲ್ಲೇ ತರ್ತಾರೆ. ಇಲ್ಲೇ ತಂದು ಇಲ್ಲಿ ಬರುವಂತಹ ಲಕ್ಷಾಂತರ ಭಕ್ತರಿಗೆ 3 ದಿನನೂ ಉಣಬಡಿಸುವಂತಹ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ಸಂಜೆ DCM DK ಶಿವಕುಮಾರ್ ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಈ ಜಾತ್ರೆಯಲ್ಲಿ ಭಾಗಿಯಾಗಿ ಅಜ್ಜಾರ ಅಂದ್ರೆ ಇಲ್ಲಿರುವಂತಹ ಸ್ವಾಮೀಜಿಗಳ ದರ್ಶನವನ್ನ ಪಡಿತಾರೆ. ಸೊ ಈ ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಓವರಾಲ್ ಆಗಿ ವಿದ್ಯಾ ಹೇಳೋದಾದ್ರೆ ಇಲ್ಲಿ ಜ್ಞಾನ, ಭಕ್ತಿ ಇದೆಲ್ಲದರ ಹರಿವನ್ನ ನಾವು ಗಮನಿಸಬಹುದಾಗಿದೆ. ಥ್ಯಾಂಕ್ ಯು ಸುಬಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.